ನಮಸ್ಕಾರ ಸ್ನೇಹಿತರೆ, ಜ್ಞಾನಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿಫ್ರೆಂಟ್ ರೆಸಿಸ್ಟರ್ಸ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ಅದರ ಒಂದು ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್, ಇದ್ರ ಬೇಸಿಸ್ ಮೇಲೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಈಗ ಒಂದೊಂದೇ ಟೈಪ್ ಆಫ್ ರೆಸಿಸ್ಟರ್ದು ಅದನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದರ ಅಡ್ವಾಂಟೇಜ್ ಏನು, ಡಿಸಡ್ವಾಂಟೇಜ್ ಏನು, ಮತ್ತು ಯಾವ ಅಪ್ಲಿಕೇಶನ್ಸಲ್ಲಿ ಪ್ರತಿಯೊಂದು ಟೈಪ್ ಆಫ್ ರೆಸಿಸ್ಟರ್ನ ಯೂಸ್ ಮಾಡ್ತಾರೆ, ಆ ರೆಸಿಸ್ಟರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ಸ್ದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ನಾವು ತಿಳ್ಕೊಂಡ್ರೆ, ಇದು ನಾನು ಹಿಂದಿನ ಕ್ಲಾಸ್ನಲ್ಲಿ ತಿಳಿಸಿದಾಗೆ ರೆಸಿಸ್ಟರ್ಸ್ನಲ್ಲಿ ಎರಡು ಭಾಗ ಇರುತ್ತೆ. ಒಂದು ಫಿಕ್ಸ್ಡ್ ರೆಸಿಸ್ಟೆನ್ಸ್, ಇನ್ನೊಂದು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ. ಸೊ ಅದರಲ್ಲಿ ಫಿಕ್ಸ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕೊಡೋವಂಥ ರೆಸಿಸ್ಟರ್ಸ್ನಲ್ಲಿ ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ ಕೂಡ ಒಂದು. ಸೊ ಇದನ್ನು ಸಾಕಷ್ಟು 1960s ಟೈಮ್ನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಈಗ ಇದನ್ನು ಓನ್ಲಿ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್ ಮತ್ತು ಕೆಲವು ಅಪ್ಲಿಕೇಶನ್ಸಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ಏನು ಕಾರಣ ಅಂತಂದರೆ, ಮೇಜರಾಗಿ ಅದರ ಆ್ಯಕ್ಯುರಸಿ ಲೆವೆಲ್ ತುಂಬ ಕಮ್ಮಿ ಇರೋದ್ರಿಂದ, ಮತ್ತು ಸ್ಟೆಬಿಲಿಟಿ ಅಂದರೆ ಒಂದು ಸ್ಟೇಬಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕೊಡದೇ ಇರೋದ್ರಿಂದ, ಡ್ರಿಫ್ಟ್ ಆಗೋದ್ರಿಂದ ರೆಸಿಸ್ಟೆನ್ಸ್ ವ್ಯಾಲ್ಯೂಸು ಇದನ್ನು ಹೆಚ್ಚಿಗೆ ಇವತ್ತಿನ ದಿನ ಯೂಸ್ ಮಾಡ್ತಾ ಇಲ್ಲ. ಇದನ್ನು ಕಾರ್ಬನ್ ರೆಸಿಸ್ಟರ್ಸ್ ಅಂತ ಕೂಡ ಕರೀತಾರೆ. ಸೊ ಈ ರೆಸಿಸ್ಟರ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಸೊ ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಈ ಕಾರ್ಬನ್ ರೆಸಿಸ್ಟರು ಮಾರ್ಕೆಟ್ನಲ್ಲಿ ಈ ಥರ ಸಿಗುತ್ತೆ. ಮೇಲೆ ಮತ್ತು ಕೆಳಗಡೆ ಎರಡು ಲೀಡ್ ವೈರ್ ಏನು ಬರುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ, ನೀವು ನೋಡ್ಬೋದು. ಮತ್ತು ಮಿಡ್ಲಲ್ಲಿ ಒಂದು ಸ್ಮಾಲ್ ಸಿಲಿಂಡ್ರಿಕಲ್ ಟ್ಯೂಬ್ ಥರ ಇದೆ. ಇದ್ರ ಮೇಲೆ ಏನು ಕಲರ್ ರಿಂಗ್ ಥರ ಕಾಣುತ್ತೆ, ಅದನ್ನು ಕಲರ್ ಕೋಡ್ ಅಂತ ಕರೀತಾರೆ. ಸೊ ಈ ರೆಸಿಸ್ಟೆನ್ಸ್ದು ವ್ಯಾಲ್ಯೂನ ನಾವು ಎಷ್ಟು ರೆಸಿಸ್ಟೆನ್ಸ್ನ ಕೊಡುತ್ತೆ ಇದು ಅನ್ನೋದನ್ನು, ಆ ಓಮಿಕ್ ವ್ಯಾಲ್ಯೂನ ತಿಳ್ಕೊಳ್ಳೋದಕ್ಕೆ ಮತ್ತು ಇದರ ಟಾಲರೆನ್ಸ್ ಲೆವೆಲ್ನ ತಿಳ್ಕೊಳ್ಳೋದಕ್ಕೆ ಈ ಕಲರ್ ಕೋಡಿಂಗ್ ನಮಗೆ ಸಹಾಯ ಮಾಡುತ್ತೆ. ಕಲರ್ ಕೋಡ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಇದೆರಡು ಮಾರ್ಕೆಟ್ನಲ್ಲಿ ಸಿಗೋವಂಥ ಒಂದು ಕಾರ್ಬನ್ ರೆಸಿಸ್ಟರ್ದು ಮಾಡೆಲ್ಸ್ ಇದು. ಸೊ ಇದ್ರ ಕನ್ಸ್ಟ್ರಕ್ಷನ್ ಹೇಗಾಗುತ್ತೆ ನೋಡೋಣ. ಈ ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ ಏನಿದೆಯಲ್ಲ, ಸೊ ಇದು ಅವಾಗಲೇ ನೀವು ಡ್ರಾಯಿಂಗಲ್ಲಿ ನೋಡಿದಂಗೆ ಇದು ಸಾಲಿಡ್ ಸಿಲಿಂಡ್ರಿಕಲ್ ಇದರಲ್ಲಿ ಶೇಪಲ್ಲಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ, ಕಾರ್ಬನ್ ಅಥವಾ ಗ್ರಾಫೈಟ್, ಸೊ ಸೀಸಾ ಬರುತ್ತಲ್ಲ ಅದರ ಪೌಡರ್ ತೊಗೊಂಡು, ಅದ್ರ ಜೊತೆಗೆ ಸೆರಾಮಿಕ್ ಅಂದರೆ ಕ್ಲೇ ಪೌಡರ್ ಬರುತ್ತಲ್ಲ, ಕ್ಲೇನ ತೊಗೊಂಡು ಪೌಡರ್ನ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಕಾಂಪೋಸಿಷನಲ್ಲಿ ಅವರು ಈ ರೆಸಿಸ್ಟರ್ನ ಬಿಲ್ಡ್ ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಬನ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಈ ಕ್ಲೇ ಏನಿದೆಯಲ್ಲ ಇಟ್ ಈಸ್ ಎ ಇನ್ಸುಲೇಟರ್. ಸೊ ಇದೆರಡನ್ನು ಮಿಕ್ಸ್ಚರ್ ಮಾಡಿದಾಗ ಅದರ ಎಷ್ಟು ಕಾರ್ಬನ್ನ ನಾವು ಹಾಕ್ತೀವಿ ಅನ್ನೋದ್ರ ಮೇಲೆ ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಅಂದರೆ ಕಾರ್ಬನ್ ಹೆಚ್ಚಿಗೆ ಆದಷ್ಟು ಕಾರ್ಬನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಕಾರ್ಬನ್ ಹೆಚ್ಚಿಗೆ ಆದಷ್ಟು ಇಟ್ ಗಿವ್ಸ್ ಲೀಸ್ಟ್ ರೆಸಿಸ್ಟೆನ್ಸ್. ಸೊ ಇದು ಸಿಲಿಂಡ್ರಿಕಲ್ ಎಲಿಮೆಂಟ್ ಆಗಿ ಏನು ನಾವು ಆ ಕಾರ್ಬನ್ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ, ಅದರ ಮೇಲೆ ಒಂದು ಹೊರಪದರದಲ್ಲಿ ಒಂದು ಪ್ಲಾಸ್ಟಿಕ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹಾಕಿರ್ತಾರೆ. ಸೊ ಪ್ಲಾಸ್ಟಿಕ್ನ ಯಾಕೆ ಹಾಕ್ತಾರಪ್ಪ ಅಂದರೆ, ಹೊರಗಡೆಯಿಂದ ಹೀಟ್ ಇದರ ರೆಸಿಸ್ಟೆನ್ಸ್ ಮೇಲೆ ಎಫೆಕ್ಟ್ ಬೀಳಬಾರ್ದು, ಹಾಗೆ ಹೊರಗಡೆ ಇರುವಂಥ ಮಾಯಿಶ್ಚರ್ ಏನಿದೆಯಲ್ಲ ಅದು ಹೊರಗಡೆ ಇಂಗ್ರೆಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಕಿರ್ತಾರೆ. ನೀವು ಅವಲ್ಲಿ ಲೀಡ್ಸಲ್ಲಿ ನೀವು ನೋಡಿದ್ರಿ ಡ್ರಾಯಿಂಗಲ್ಲಿ, ಸೊ ಒಂದು ಬಲ್ಜ್ ಆಗಿದೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಡ್ರಾಯಿಂಗಲ್ಲಿ. ಆ ಬಲ್ಜ್ ಆಗಿರೋ ಜಾಗದಲ್ಲಿ ಏನಿರುತ್ತೆ ಅಂತಂದರೆ ಕಾಪರ್ದು ಎಂಡ್ ಟರ್ಮಿನಲ್ಸ್ ಹಾಕಿರ್ತಾರೆ. ಸೊ ಆ 2 ಎಂಡ್ಸ್ನ ಹಾಕಿ ಆ ಕಾಪರಿಂದ ಅದನ್ನು ಆ ಲೀಡ್ಸ್ನ ಹೊರಗಡೆ ತಂದಿರ್ತಾರೆ. ಸೊ ಹಿಂದೆ ಎಲ್ಲ ಏನು ಅಂತಂದರೆ, ಈ ಒಂದು ರೆಸಿಸ್ಟರ್ಗೆ ಪ್ಲಾಸ್ಟಿಕ್ ಹೊರಪದರನ ಹಾಕ್ತಾ ಇರಲಿಲ್ಲ. ಇದರಿಂದ ಅವ್ರಿಗೆ ಹೊರಗಡೆಯಿಂದ ಹೀಟ್ ಎಂಟರ್ ಆಗಿ ಅದನ್ನು ಡ್ಯಾಮೇಜ್ ಮಾಡೋವಂಥ ಸಂಭವ ಜಾಸ್ತಿ ಇರ್ತಿತ್ತು. ಸೊ ಈ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಂಡ್ರಲ್ಲ, ಇದ್ರದ್ದೊಂದು ಒಳಗಡೆ ಕ್ರಾಸ್ ಸೆಕ್ಷನ್ನ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ನೀವು ಇಲ್ಲಿ ಕಾರ್ಬನ್ ಕಾಂಪೋಸಿಷನ್ನ ನೋಡ್ಬೋದು. ಒಳಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದ್ರ ಮೇಲೆ ಏನಿದೆಯಲ್ಲ ಅದು ದಟ್ ಈಸ್ ಇನ್ಸುಲೇಟಿಂಗ್ ಕವರ್, ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದು ನೆಕ್ಸ್ಟ್ ಇದು ಲೀಡ್ಸ್. ಸೊ ಆ ಲೀಡ್ ಮುಂದೆ ಇರುವಂಥ ರಿಂಗ್ ಬಂದು ನಿಮಗೆ ಕಾಪರ್ ಎಂಡ್ ಟರ್ಮಿನಲ್ ರಿಂಗ್ಸ್ ಇರುತ್ತೆ. ಸೊ ಈಗ ನಾನೇನು ಕನ್ಸ್ಟ್ರಕ್ಷನ್ನ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ನೀವು ಇಲ್ಲಿ ವಿಜುವಲೈಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಇದ್ರ ಪ್ರಾಪರ್ಟೀಸ್. ನಾನು ಆಗಲೇ ಹೇಳ್ದಂಗೆ ಈ ರೆಸಿಸ್ಟೆನ್ಸು ಮೇಯ್ನಾಗಿ ಡಿಪೆಂಡ್ ಆಗೋದು 3 ಫ್ಯಾಕ್ಟರ್ ಮೇಲೆ. ಒಂದು ದ ಅಮೌಂಟ್ ಆಫ್ ಕಾರ್ಬನ್,
ಒಂದು. ಎರಡನೇದು ಆ ಲೆಂತ್ ಆಫ್ ಸಿಲಿಂಡ್ರಿಕಲ್ ರಾಡ್, ಅಂದರೆ ಈ ರೆಸಿಸ್ಟರ್ದು ಏನು ಲೆಂತ್ ಇದೆಯಲ್ಲ ಆ ಲೆಂತ್ ಮೇಲೆ. ಮೂರನೇದು ಅದ್ರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ, ಅಂದರೆ ಎಷ್ಟು ದಪ್ಪ ಇದೆ, ಎಷ್ಟು ಸುತ್ತಳತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಯಾವ ರೀತಿ ಡಿಪೆಂಡ್ ಆಗುತ್ತಪ್ಪ ಅಂದರೆ, ನಾನು ಆಗಲೇ ಹೇಳ್ದಂಗೆ ಕಾರ್ಬನ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ರೆಸಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅಂದರೆ ಕಾರ್ಬನ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಹಾಗೆ ಕಾರ್ಬನ್ ಕಮ್ಮಿ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಕಂಪೋಸಿಷನ್ ಮೇಲೆ ನಾವು ಆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾವು ಡಿಸೈಡ್ ಮಾಡ್ಕೋಬೋದು. ನೆಕ್ಸ್ಟ್ ಹಾಗೆಯೇ ಅದರ ಲೆಂತ್. ಸೊ ಉದ್ದ ಆಗ್ದಂಗೆ ನಿಮಗೆ ಅದರಲ್ಲಿ ಕಾರ್ಬನ್ ಮತ್ತು ಕ್ಲೇ ಮೆಟೀರಿಯಲ್ಸ್ ಜಾಸ್ತಿ ಆಗೋದ್ರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಲೆಂತ್ಗೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಒನ್ಸ್ ದಟ್ ರೆಸಿಸ್ಟರ್ ಲೆಂತ್ ಉದ್ದ ಜಾಸ್ತಿ ಆದಂಗೆ ಕ್ಲೇ ಮೆಟೀರಿಯಲ್ ಇದೆಲ್ಲ ಜಾಸ್ತಿ ಆಗೋದ್ರಿಂದ ಅದರ ರೆಸಿಸ್ಟೆನ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಟ್ ಕಾರ್ಬನ್ ರೆಸಿಸ್ಟರ್. ಹಾಗೆ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ ಸುತ್ತಳತೆ. ಸೊ ಕರೆಂಟ್ ಹೋಗಲಿಕ್ಕೆ ಏನಾಗುತ್ತೆ, ಸುತ್ತಳತೆ ಜಾಸ್ತಿ ಇದ್ದಷ್ಟು ನಿಮಗೆ ಕರೆಂಟು ಈಸಿಯಾಗಿ ಫ್ಲೋ ಆಗ್ಬೋದು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಸುತ್ತಳತೆ ಅಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸು ಕಮ್ಮಿ ಆಗುತ್ತೆ. ಹಾಗೆ ಕ್ರಾಸ್ ಸೆಕ್ಷನಲ್ ಏರಿಯಾ ತುಂಬ ಕಮ್ಮಿ ಇದ್ದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ಇದು ಇಟ್ ಜನರೇಟ್ಸ್ ಜಾನ್ಸನ್ ಆ್ಯಂಡ್ ಕರೆಂಟ್ ನಾಯ್ಸ್ ಅಂತ ಹೇಳ್ತೀನಿ. ಸೊ ನಾಯ್ಸ್ ಅಂತಂದರೆ ಈ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸು ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸಲ್ಲಿ ಸೊ ಈ ಏನು ನಾಯ್ಸ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಾಯ್ಸ್ ಯಾಕೆ ಜನ್ರೇಟ್ ಆಗುತ್ತಪ್ಪ ಅಂತಂದರೆ, ನಮ್ಮ ಈ ಥರ್ಮಲ್ ಎಫೆಕ್ಟ್ ಏನಿದೆಯಲ್ಲ ಅದರಿಂದ ಆ ರೆಸಿಸ್ಟೆನ್ಸಲ್ಲಿ ಕ್ಯಾರಿಯರ್ಸ್ ಜಾಸ್ತಿ ಆಗುತ್ತೆ, ಮೈನಾರಿಟಿ ಕ್ಯಾರಿಯರ್ಸ್ ಇರ್ಬೋದು. ಸೊ ಆ ಒಂದು ಎನರ್ಜಿ ಏನಿದೆಯಲ್ಲ ದಟ್ ಕನ್ವರ್ಟ್ಸ್ ಇನ್ ಟು ನಾಯ್ಸ್. ಸೊ ಅದೇ ರೀತಿ ಕರೆಂಟ್ ಫ್ಲೋ ಆಗೋದ್ರಿಂದನೂ ಕೂಡ ನಾಯ್ಸ್ ಜನ್ರೇಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ಕಾಲ್ಡ್ ಕರೆಂಟ್ ನಾಯ್ಸ್ ಅನ್ನೋದು. ಸೊ 2 ಥರ ನಾಯ್ಸ್ ಬರುತ್ತೆ. ಅದನ್ನು ನಾನು ಫ್ರೀಕ್ವೆನ್ಸಿ ರಿಲೇಟೆಡ್ ಅಪ್ಲಿಕೇಶನ್ಸ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ. ಈ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಏನಿದೆಯಲ್ಲ ಇದು 1 ಓಮಿಂದ 22 ಮೆಗಾ ಓಮ್ಸ್. ಸೊ ನೀವು ರೇಂಜ್ ನೋಡ್ಬೋದು, 1 ಓಮಿಂದ ಸ್ಟಾರ್ಟ್ ಆಗಿ 22 ಮೆಗಾ ಓಮ್ಸ್ ತನಕನೂ ಇದರ ರೆಸಿಸ್ಟೆನ್ಸ್ ಅವೈಲೇಬಲ್ ಇದೆ. ಇದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡಬೇಕಪ್ಪ ಅಂದರೆ, ಒಂದು ಇದು ಹೈ ಎನರ್ಜಿ ಪಲ್ಸಸ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಕೆಪಬಿಲಿಟಿ ಇದೆ ಒಂದು. ಎರಡನೇದು ಲೋ ಕಾಸ್ಟ್, ಯಾಕೆಂದರೆ ಇದರಲ್ಲಿ ಏನೂ ಇಲ್ಲ ಹೆಚ್ಚಿಗೆ ಇನ್ವೆಸ್ಟ್ ಮಾಡಬೇಕಾಗಿರೋಂಥದ್ದು, ಒಂದು ಕಾರ್ಬನ್ ಮೆಟೀರಿಯಲ್ ಆ್ಯಂಡ್ ಕ್ಲೇ. ಸೊ ಆ್ಯಸ್ ಯು ಕ್ಯಾನ್ ಸಿ ಇಟ್ ಈಸ್ ವೆರಿ ಲೋ ಕಾಸ್ಟ್ ಆ್ಯಂಡ್ ಕಾರ್ಬನ್ ಮತ್ತು ಕ್ಲೇ ಆಗಿರೋದ್ರಿಂದ ಎಂಥ ಹೈ ಎನರ್ಜಿ ಪಲ್ಸ್ ಕೊಟ್ಟರು ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್. ಇಲ್ಲೇನು ಕೂಡ ಹೆಚ್ಚಿಗೆ ಒಂದು ಇಂಜಿನಿಯರಿಂಗ್ ಏನೂ ಇಲ್ಲ. ಇಟ್ ಇಸ್ ಅ ವೆರಿ ಸಾಲಿಡ್ ಆ್ಯಂಡ್ ವೆರಿ ರಗ್ಗಡ್ ಮೆಟೀರಿಯಲ್ ಇದು. ಸೊ ಕಾನ್ಸ್ ಏನಪ್ಪ ಅಂತಂದರೆ, ಒಂದು ಪೂರ್ ಸ್ಟೆಬಿಲಿಟಿ. ಸೊ ಆಗಲೇ ಹೇಳ್ದಂಗೆ ಇದರ ರೆಸಿಸ್ಟೆನ್ಸು ಇಟ್ ಈಸ್ ಪ್ರೋನ್ ಟು ಎಕ್ಸ್ಟರ್ನಲ್ ಟೆಂಪ್ರೇಚರ್, ಇಟ್ ಈಸ್ ಪ್ರೋನ್ ಟು ಮಾಯಿಶ್ಚರ್. ಸೊ ಒನ್ಸ್ ಎಕ್ಸ್ಟರ್ನಲ್ ಟೆಂಪ್ರೇಚರ್ ಒಂದು ಚೂರು ಜಾಸ್ತಿ ಆಗ್ತಿದ್ದಂಗೆ ಅದರಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಚೇಂಜ್ ಆಗಿಬಿಡುತ್ತೆ. ಸೊ ಎಕ್ಸ್ಟರ್ನಲ್ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ಸಾಕಷ್ಟು ಇದರದ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಮಾಡಿಫೈ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಸ್ಟೆಬಿಲಿಟಿ ಇಲ್ಲ ವ್ಯಾಲ್ಯೂಸಲ್ಲಿ. ಎರಡನೇದು ಹೈ ನಾಯ್ಸ್, ಆಮೇಲೆ ಜಾನ್ಸನ್ ನಾಯ್ಸ್ ಮತ್ತು ಕರೆಂಟ್ ನಾಯ್ಸ್ ಅಂತ ಹೇಳಿದ್ನಲ್ಲ. ಸೊ ಜಾನ್ಸನ್ ನಾಯ್ಸ್ ಈಸ್ ಅಗೈನ್ ಇಟ್ ಈಸ್ ಅ ಫ್ಯಾಕ್ಟರ್ ಆಫ್ ದಿ ಟೆಂಪ್ರೇಚರ್. ಸೊ ಎಕ್ಸ್ಟರ್ನಲ್ ಟೆಂಪ್ರೇಚರ್ ಮೇಲೇ ಈ ನಾಯ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದೆಲ್ಲದರಿಂದ ಏನಾಯಿತು, ಆ್ಯಕ್ಯುರಸಿ ಕಮ್ಮಿ. ಆ್ಯಂಡ್ ಆ್ಯಕ್ಯುರಸಿ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ಮಚ್ ಕಾರ್ಬನ್ ಈಸ್ ಆ್ಯಡೆಡ್ ಅನ್ನೋದ್ರ ಮೇಲೆ. ಸೊ ಆ ಕಾರ್ಬನ್ ಕಂಪೋಸಿಷನ್ನು, ಅದಕ್ಕೆ ಎಷ್ಟು ಕ್ಲೇ ಹಾಕಬೇಕು, ಈ ವ್ಯಾಲ್ಯೂ ಮೇಲೆ ಆ ಆ್ಯಕ್ಯುರಸಿ ಡಿಪೆಂಡ್ ಆಗಿರೋದ್ರಿಂದ ಆ್ಯಕ್ಯುರಸಿ ರೇಂಜ್ ಏನಿದೆಯಲ್ಲ ಅದು ಸ್ವಲ್ಪ ತುಂಬ ವಿಡ್ತಿದೆ ಅದಕ್ಕೆ ಆ್ಯಕ್ಯುರಸಿ ರೇಂಜ್. ಸೊ ಅದರಿಂದ ಲೋ ಆ್ಯಕ್ಯುರೇಟ್ ಇದು. ಆ್ಯಂಡ್ ಕ್ಲೇ ಇರೋದ್ರಿಂದ ಕ್ಲೇ ಈಸ್ ಅ ವೆರಿ ಗುಡ್ ಅಬ್ಸಾರ್ಬಿಂಗ್ ಮೆಟೀರಿಯಲ್. ಸೊ ವಾಟರ್ ಅಬ್ಸಾರ್ಬ್ಷನ್ ಆಗುತ್ತೆ. ಒನ್ಸ್ ವಾಟರ್ ಅಬ್ಸಾರ್ಬ್ ಆಯಿತು ಅಂತಂದರೆ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಇದರದ್ದು ಈ ರೆಸಿಸ್ಟರ್ನ ಹೆಚ್ಚಿಗೆ ಎಲ್ಲೂ ಬಳಕೆ ಮಾಡ್ತಾ ಇಲ್ಲ ಇವತ್ತಿನ ದಿನ. ಹಿಂದೆ ಇದನ್ನು ಯೂಸ್ ಮಾಡ್ತಾರೆ, ಇವತ್ತು ತುಂಬ ಕಮ್ಮಿ. ಸೊ ಅಪ್ಲಿಕೇಶನ್ಸ್ ಬಂದು ಇದನ್ನು ಕರೆಂಟ್ ಲಿಮಿಟಿಂಗ್ ಮತ್ತು ಸರ್ಕ್ಯೂಟ್ ಪ್ರೊಟೆಕ್ಷನ್ನು, ಹೈ ವೋಲ್ಟೇಜ್ ಪವರ್ ಸಪ್ಲೈನಲ್ಲಿ, ವೆಲ್ಡಿಂಗಿಗೆ ಕಂಟ್ರೋಲ್ಸಲ್ಲಿ, ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್. ಸೊ ಈ ರೇಡಿಯೋಸು, ಮಾಸ್ಟರ್ ರೇಡಿಯೋಸು ಇಲ್ಲೆಲ್ಲ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು. ಥ್ಯಾಂಕ್ ಯು.